ಶೂ ನೋಡಿದ್ಯೇನೋ ನಮ್ ಜಾಸ್ಮಿನ ಎಷ್ಟೊಂದು ಬದಲಾಗಿದ್ದಾಳೆ ಅಲ್ವಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅಂತ ನಿಮ್ಗೆ ಅನ್ಸತ್ತಾ ಅತ್ತೆ? ಯಾಕೋ ಹಾಗೆ ಹೇಳ್ತೀಯಾ? ನಿನ್ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾಗಲ್ಲ, ಅವಳು ಮೊದಲು ಹೇಗಿದ್ಲು ಅಂತ ನಿಮಗೂ ಗೊತ್ತು. ಇದ್ದಕ್ಕಿದ್ದಾಗೆ ಇಷ್ಟೊಂದು ಬದಲಾಗಕ್ಕೆ ಸಾಧ್ಯನಾ? ನಂಬಲೇಬೇಕು ಕಣೋ, ಸಾಧ್ಯ ಇದೆ. ಅವಳೀಗ ಪ್ರೀತಿನಲ್ಲಿ ಬಿದ್ದಿದ್ದಾಳೆ. ಅವಳನ್ನ ಇಷ್ಟೊಂದು ಬದಲಾವಣೆ ಕಾರಣ ಆ ಹುಡುಗ ಚಕ್ರಿ. ಅವನನ್ನು ಪ್ರೀತಿಸಕ್ಕೆ ಶುರು ಮಾಡಿದ್ಮೇಲೆ ಅವಳಲ್ಲಿ ಇಷ್ಟೊಂದು ಚೇಂಜಸ್. ಪ್ರೀತಿ ಮಾಡಿದ ಮಾತ್ರಕ್ಕೆ ಇಷ್ಟೊಂದು ಬದಲಾಗಕ್ಕೆ ಸಾಧ್ಯನಾ ಅತ್ತೆ? ಸಾಧ್ಯ ಇದೆ ಕಣೋ. ಅದೇ ಆ ಪ್ರೀತಿಗಿರೋ ಶಕ್ತಿ, ತಾಕತ್ತು. ನೀನು ಮೇರಿ ಅನ್ನೋಳನ್ನ ಪ್ರೀತಿ ಮಾಡಿದ್ಮೇಲೆ ತಾನೇ ಆರ್ತಿ ಅನ್ನೋ ಮಾಣಿಕ್ಯನ ಕಳ್ಕೋಬೇಕಾಗಿತ್ತು. ಕತ್ತಿ ಮಣ್ಜಿಗಿಂತ ಶಾರ್ಪ್ ಕಣೋ ಪ್ರೀತಿ. ಕತ್ತಿಯಿಂದ ಶತ್ರುಗಳನ್ನ ಸಂಹಾರ ಮಾಡ್ಬೋದು, ಆದರೆ ವಿಶ್ವಾಸ ಗಳಿಸೋದಕ್ಕಾಗಲ್ಲ. ಪ್ರೀತಿ ಹಾಗಲ್ಲ, ಅದಕ್ಕೆ ರಕ್ತಪಾತನೇ ಗೊತ್ತಿಲ್ಲ, ಆದರೂ ಶತ್ರುಗಳನ್ನ ಮಿತ್ರನ ಮಾಡ್ಕೊಳ್ಳೋ ಶಕ್ತಿ ಅದರಲ್ಲಿದೆ. ಜಾಸ್ಮಿನ್ ಇಷ್ಟೊಂದು ಬದಲಾಗಿರೋ ಕಾರಣ ಆ ಹುಡುಗ. ಅವಳಲ್ಲಿ ಎಷ್ಟು ಸಾಫ್ಟ್ ಆಗಿದ್ದಾಳೆ ನೋಡು. ಅದೆಲ್ಲ ಸರಿ, ಆದ್ರೂ ಜಾಸ್ಮಿನ್ ಆ ಹುಡುಗನ್ ಕರ್ಕೊಂಬಂದು ಮದುವೆ ಆಗ್ತೀನಿ ಅಂದ ತಕ್ಷಣ ನಾವು ಒಪ್ಕೊಳಕ್ಕಾಗತ್ತಾ? ಆ ಹುಡುಗ ಏನು ಎತ್ತ ಅಂತ ನಾವು ವಿಚಾರಿಸೋದು ಬೇಡವಾ? ಬೇಡ ಅಂತ ನಾನೆಲ್ಲೋ ಹೇಳ್ದೆ. ಆ ಹುಡುಗನ ಅವಳು ಅಷ್ಟೊಂದು ಇಷ್ಟಪಡ್ತಿದ್ದಾಳೆ, ಅವನಿಂದ ಅವಳು ಅಷ್ಟೊಂದು ಬದಲಾಗಿದ್ದಾಳೆ. ಆದಷ್ಟು ಬೇಗ ಆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ. ಅದು ನನಗೂ ಗೊತ್ತಿದೆ ಅತ್ತೆ. ಜಾಸ್ಮಿನ್ಗೆ ಇಷ್ಟಪಟ್ಟರೆ ಹುಡುಗನ ಜೊತೆ ಮಾಡಿದ್ರೆ ಸಂತೋಷವಾಗಿರ್ತಾಳೆ ಅಂತ. ಆದ್ರೆ ಅಂತ ಯಾಕೋ ರಾಗ ಹೇಳ್ತಿದ್ಯಾ? ಜಾಸ್ಮಿನ್ ಚಿಕ್ಕ ಹುಡುಗಿ ಆಗಿದ್ದಾಗಿಂದನೂ ನಿನ್ ಜೊತೆ ಡ್ಯಾಡಿ ಅಂತ ಪ್ರೀತಿನ ಮಾತಾಡಿದ್ ನಾನು ನೋಡೇ ಇಲ್ಲ ಕಣ. ಅವಳ ತಾಯಿ ಮೇರಿನ್ ಕೊಂದಿದ್ ನೀನೇನೋ ಭಾವನೆನ ಮನ್ಸಲ್ಲಿ ಇಟ್ಕೊಂಡು ನೀನ್ ನೋಡಿದ್ರೆ ಸಾಕು ಕೆಂಡ ಕಾರ್ತಿದ್ವಿ. ಆದ್ರೆ ಇವತ್ತು ಹಳೆಯದನ್ನೆಲ್ಲ ಮರೆತು ನೀನ್ ಹಿಂದೆ ಮುಂದೆ ಡ್ಯಾಡಿ ಡ್ಯಾಡಿ ಅಂತ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತಿದ್ದಾಳೆ ಅಲ್ವಾ? ಅವಳಿಗೆ ನೀನು ತೋರಿಸ್ತಿರೋ ಪ್ರೀತಿ ಹೀಗೆ ಇರಬೇಕು ಅಂದರೆ ಅವಳು ಇಷ್ಟಪಟ್ಟಿರೋ ಹುಡುಗ ಚಕ್ರಿ ಜೊತೆನಲ್ಲೇ ಅವಳು ಮದುವೆ ಆಗಬೇಕು ಕಣೋ, ಅದೇ ಸೂಕ್ತ. ಈಗ ಅವಳಿಗೆ ನೀನು ಇಷ್ಟಪಟ್ಟಿರೋ ಹುಡುಗನ ಜೊತೆಲೇ ನೀನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟೊಂದು ಖುಷಿ ಪಡ್ತಾಳೆ ಅಲ್ವಾ? ಹಾಗೆ ನಿನ್ನ ಮೇಲೆ ಗೌರವನು ಬೆಳೆಸ್ಕೊತಾಳೆ ಕಣೋ. ಅವಳ ಮದುವೆ ಹೊತ್ತಿಗೆ ಆದಿ ವಿಷಯನ ಅವಳಿಗೆ ಹೇಳಿ ಅವಳನ್ನ ಸಮಾಧಾನ ಮಾಡಿ ಇಬ್ರು ಜೊತೆಯಲ್ಲಿರೋವಾಗ ಮಾಡಿಬಿಟ್ರೆ ಎಲ್ಲ ಒಂದು ಹಂತಕ್ಕೆ ಬಂದಂಗೆ ಆಗುತ್ತೆ. ಆಮೇಲೆ ನಿನ್ನ ಜೀವನನೂ ಚೆನ್ನಾಗಿರುತ್ತೆ ಕಣೋ, ಯೋಚನೆ ಮಾಡು. ನನಗೂ ಜಾಸ್ಮಿನ್ ಮದುವೆ ಮಾಡಬೇಕು ಅಂತ ಇಷ್ಟನೇ. ಆದ್ರೆ ಆ ಹುಡುಗ ಯಾರು ಅಂತ ತಾನೆ ಕೇಳಿ ವಿಚಾರಿಸಿದ್ರಾಯ್ತು ಬಿಡು. ಅದನ್ನೆಲ್ಲ ವಿಚಾರಿಸಿ ಮದುವೆ ಮಾಡೋಕ್ಕಾಗುತ್ತಾ? ಸರಿ, ಹಾಗಾದ್ರೆ ನೀವು ಆ ಹುಡುಗನ ಹತ್ರ ಮಾತಾಡಿ, ಅವನಿಗೆ ಮದುವೆ ಇಷ್ಟನಾ ಅಂತ ವಿಚಾರಿಸಿ. ಜಾಸ್ಮಿನ್ ಹತ್ರ ನಾನು ಮಾತಾಡ್ತೀನಿ. ಸರಿ ಕಣೋ, ಈಗಲೇ ಹೋಗಿ ವಿಚಾರಿಸ್ತೀನಿ.